ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಪ್ರಕಟಣೆ ಪುಸ್ತಕದಲ್ಲಿ, ದಾನಿಯೇಲನ ಪುಸ್ತಕದಲ್ಲಿ, ಇನ್ನು ಎಲ್ಲ ಪುಸ್ತಕಗಳಲ್ಲಿ ಒಂದೆರಡು ವಚನಗಳು ನಮ್ಗೆ ಕಷ್ಟ ಅನಿಸುತ್ತೆ. ಆ ಕಷ್ಟವನ್ನು ನೀಗಿಸಲು ಇಬ್ಬರು ಬೋಧಕರು ಬಂದಿದ್ದಾರೆ. ಬನ್ನಿ, ಅವ್ರನ್ನ ಸ್ವಾಗತ ಮಾಡೋಣ. ನಮಸ್ಕಾರ ಬೋಧಕರ. ನಮಸ್ಕಾರ. ನಮಸ್ಕಾರ ಬೋಧಕರ ರಾಜದಾಸ್ ಅವರೇ. ಈಗ ಪ್ರಕಟಣೆ ಮೂರನೇ ಅಧ್ಯಾಯ 14ನೇ ವಚನದಲ್ಲಿ ಲವೋದಿಕ ಸಭೆಯ ಬಗ್ಗೆ ನಾವು ನೋಡ್ತಾ ಇದ್ದೀವಿ. 7 ಸಭೆಗಳಿವೆ, ಇದು 7ನೇ ಸಭೆ. ಆದರೆ ಈ ಸಭೆಗೂ ನಮಗೂ ಇರ್ತಕ್ಕಂಥ ಹೋಲಿಕೆ ಏನು? ನಮಗನ್ನುವಾಗ ಈ ಸಂದೇಶವನ್ನು ಅರಿತುಕೊಂಡು ದೇವರಾತ್ಮನ ಮೂಲಕವಾಗಿ ತಿಳಿದುಕೊಂಡು ಯಾರಿಗಾಗಿ ಈ ಒಂದು ಪತ್ರಿಕೆ ಬರೆಯಲ್ಪಟ್ಟಿತ್ತು, ಮೂಲವಾಗಿ ಯಾರು ಬರೆದರು ಮತ್ತು ಆಗಿನ ಪರಿಸ್ಥಿತಿ ಏನಿತ್ತು, ಇದರ ಅರ್ಥ ಅಂದು ಅವರಿಗಾಗಿತ್ತೆ ಅಥವಾ ಇಂದು ನಮಗೆ ಅದು ಸ್ಪಷ್ಟವಾಗಿದೆ ಅನ್ನುವಂಥದ್ದು ಮುಖ್ಯ. ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯವನ್ನು ಹೇಳಿದ್ದೀರಾ. ಪ್ರಿಯ ವೀಕ್ಷಕರೇ, ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಬೈಬಲ್ ಅಂತ ಒಂದು ಬೈಬಲ್ ಇಲ್ಲ. ಎಲ್ರಿಗೂ ಇರ್ತಕ್ಕಂಥದ್ದು ಒಂದೇ ಬೈಬಲ್. ಮುಂದುವರಿಸಿ. ದೇವರು ಈ ಗುಂಪಿಗೆ ಈ ಅಂಶವನ್ನು 1798 ನಂತರ, ಎಂದರೆ ಈ ಸತ್ಯಸಭೆ ಕಾಡಿನಲ್ಲಿತ್ತು, ಸ್ತ್ರೀ ಕಾಡಿನಲ್ಲಿದ್ದಳು, ಅರಣ್ಯದಲ್ಲಿದ್ದಳು ಅನ್ನುವಂಥ ಅಂಶವನ್ನು 12ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಮತ್ತು ದಾನಿಯೇಲ 7ನೇ ಅಧ್ಯಾಯದಲ್ಲಿ ಕೂಡ ನಾವು ಓದ್ತೇವೆ, 7 ಮತ್ತು 8. ಆ ನಂತರ ಅಂದರೆ ಈ ಸತ್ಯವು ಸೈತಾನನಿಂದ ಕೆಲವು ಕಾಲ ಬಚ್ಚಿಡಲ್ಪಟ್ಟಿತು. ಒಂದು ರೀತಿಯ ಒತ್ತಡದಿಂದ, ಅಧಿಕಾರದಿಂದ, ಶೋಷಣೆ ಪೀಡಿತವಾಗಿ ಈ ಸತ್ಯ ಇಡಲ್ಪಟ್ಟಿತ್ತು. ಆದರೆ 1800ರ ನಂತರ, ಅಂದರೆ 1798 ಹೆಚ್ಚು ಕಡಿಮೆ, ಒಂದು ಧಾರ್ಮಿಕ ಸುಧಾರಣೆ, ರಿಫಾರ್ಮೇಷನ್ ಅನ್ನುವಂಥದ್ದು ಆದ ನಂತರ ಅದರ ಪರಿಣಾಮವಾಗಿ ಜನರು ಸತ್ಯವೇದವನ್ನು ಓದಲು ಪ್ರಾರಂಭಿಸಿದಾಗ, ಥ್ಯಾಂಕ್ಸ್ ಟು ಮಾರ್ಟಿನ್ ಲೂಥರ್, ಕೆಲವು ಜನರು ಅಮೇರಿಕಾದಲ್ಲಿ ಮಿಶಿಗನ್ ಜಿಲ್ಲೆಯಲ್ಲಿ ಬಹಳಷ್ಟು ಪವಿತ್ರಾತ್ಮ ಭರಿತರಾಗಿ ವಾಕ್ಯಗಳನ್ನು ಓದುವಾಗ ಅವರ ಗಮನಕ್ಕೆ ಈ ಒಂದು ಅಂಶ ಬಂತು. ಅದೇನೆಂದರೆ, ಮೂಲತಃ 7 ಸಭೆಗಳಿಗೆ ಈ ಒಂದು ಸಂದೇಶ ಬರೆಯಲ್ಪಟ್ಟಿತ್ತು. ಅವು 7 ಸ್ಥಳಗಳಲ್ಲಿರುವ ಸಭೆಗಳಿಗಂತಲ್ಲ, ಆದರೆ ಈ ಕಾಲಮಾನದಲ್ಲಿ ಆಯಾ ಕಾಲಕ್ಕನುಗುಣವಾಗಿ ದೇವರನ್ನು ನಂಬಿದಂಥ ಸಭೆಗಳು ಎಂಥ ಗುಣಗಳನ್ನು ಹೊಂದಿರ್ತಾರೆ ಅನ್ನುವಂಥದ್ದಾಗಿತ್ತು. ಸೊ ಇಲ್ಲಿ ಯೇಸು ಸ್ವಾಮಿ ಈ ಲೋಕಕ್ಕೆ ಇಳಿದು ಬರುವಾಗ, ಈ ಜಗತ್ತಿನ ಇತಿಹಾಸದ ಕೊನೆಯ ದಿನಗಳಲ್ಲಿ ಸತ್ಯವನ್ನು ನಿಜವಾಗಲೂ ಹಿಡಿದುಕೊಂಡಿದ್ದಂಥವರ ಗುಣ ಹೇಗಿರ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಹೇಳಿ ಬೋಧಕರೇ. 2006ರಲ್ಲಿ ಈ ಸಭೆ ನನಗೊಂದು ಅವಕಾಶ, ಸುವರ್ಣ ಅವಕಾಶವನ್ನು ಕಲ್ಪಿಸ್ಕೊಟ್ಟಿತ್ತು. ಅದ್ಯಾವುದಂದರೆ, ಈ ಪ್ರಕಟಣೆ ಪುಸ್ತಕದಲ್ಲಿ ಓದ್ತೇವೆ ನೋಡಿ, 1ನೇ ಅಧ್ಯಾಯ 11ನೇ ವಚನದಲ್ಲಿ ಓದ್ತೇವೆ, ನೀನು ನೋಡುವುದನ್ನು ಪುಸ್ತಕದಲ್ಲಿ ಬರೆದು ಎಫೆಸ, ಸ್ಮರ್ನ, ಪೆರ್ಗಮ, ದುವತೈರ, ಸಾರ್ದಿಸ್, ಫಿಲಡೆಲ್ಫಿಯಾ, ಲವೋದಿಕೀಯ ಎಂಬ 7 ಸಭೆಗಳಿಗೆ ಕಳುಹಿಸು ಎಂಬುದಾಗಿ ಯೋಹಾನ ಹೇಳಿದ್ದಾನೆ. ದೇವರು ನಮಗೆ ಸ್ತೋತ್ರ. ಈ 7 ಸಭೆಗಳನ್ನು ಸಂಧಿಸಲಿಕ್ಕೆ ದೇವರು ನನಗೊಂದು ಅವಕಾಶ ಕೊಟ್ಟ. ಇದು ಸತ್ಯವೇದದ್ದನ್ನು ನಾನು ಕಣ್ಣಾರೆ ಹೋಗಿ ಅಲ್ಲಿ 7 ಸಭೆಗಳು ನಾನು ನೋಡಿ ಬಂದೆ. ಅದರಲ್ಲಿ ಲವೋದಿಕೀಯ ಸಭೆ ಭಾಳ ಪ್ರಾಮುಖ್ಯವಾದ ಸಭೆ. ಯಾಕಂತ ಹೇಳಿದ್ರೆ, ಲವೋದಿಕೀಯ ಸಭೆಗೆ ಇದಕ್ಕೆ ಹೆಸರು ಯಾಕೆ ಬಂತಂತ ಹೇಳಿದ್ರೆ, ಲವೋದಿಕೀಯ ಪಟ್ಟಣಕ್ಕೆ ಬಹಳ ದೂರದಿಂದ ನೀರನ್ನು ರವಾನೆ ಮಾಡ್ತಾಯಿದ್ರು, ಪೈಪ್ ಮುಖಾಂತರ. ಆ ನೀರು ಹೇಗಿತ್ತಂದರೆ, ಅದು ಬಿಸಿ ನೀರಿನ ಬುಗ್ಗೆ ಆಗಿತ್ತು. ಆ ಬಿಸಿ ನೀರು ಈ ಪಟ್ಟಣಕ್ಕೆ ಬರುವ ತನಕ ಅದು ಉಗುರು ಬೆಚ್ಚಗಾಗ್ತಾ ಇತ್ತು. ಅಲ್ಲಿ ಬಿಸಿನೀರಾಗಿತ್ತು, ಅಲ್ಲಿ ಬಿಸಿನೀರಿತ್ತು. ಆದರೆ ಕಾಲಕ್ರಮೇಣವಾಗಿ ಹರಿದು ಬರುವಾಗ ಆ ಪಟ್ಟ ಸೇರೋ ತನಕ ಅದು ಉಗುರು ಬೆಚ್ಚಗಾಗ್ತಾ ಇತ್ತು. ಆ ಪ್ರಯುಕ್ತವಾಗಿ ದೇವರು ಈ ಒಂದು ನೀರನ್ನು ಜನರಿಗೆ ಹೋಲಿಕೆ ಮಾಡಿ, ಜನರ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಅವರು ತಣ್ಣಗೂ ಅಲ್ಲ, ಬೆಚ್ಚಗೂ ಅಲ್ಲ, ಉಗುರು ಬೆಚ್ಚಗೆ, ಸತ್ಯನೂ ಅಲ್ಲ, ಅಸತ್ಯನೂ ಅಲ್ಲ, ಮಧ್ಯದಲ್ಲಿ ಕ್ಯಾಟ್ ಆನ್ ದ ಹಾಲ್ ಅಂತ ಹೇಳ್ತಾರೆ ನೋಡ್ರಿ, ಮಧ್ಯ ನ್ಯೂಟ್ರಲ್. ಅದು ಬಹಳ ಗಂಭೀರವಾದ ಪರಿಸ್ಥಿತಿ. ಅದ್ರ ಭಾಳ ಡೇಂಜರ್ ಅಂತ ಸ್ವಾಮಿ ಹೇಳ್ತಾನೆ.
ಸ್ವಾಮಿ ಹೇಳ್ತಾನೆ, ಅಂಥ ಪರಿಸ್ಥಿತಿ ಇಲ್ಲಿರೋರನ್ನ ನಾನು ಬಾಯಿಂದ ಕಾರ್ ಬಿಡ್ತೇನೆ ಅಂದಾಗೆ ಹೇಳ್ತಾನೆ. ಅಂದರೆ ಅರ್ಥ ದೇವರಿಗೆ ಹೇಯವಾದಂಥ ವ್ಯಕ್ತಿಗಳಾಗಿರ್ತಾರೆ. ಸೊ ಈ ಅಡ್ಡಗೋಡ ಮೇಲೆ ಇರ್ತಕ್ಕಂಥ ದೀಪ ಅಂತ ನಮ್ಮ ಕಡೆ ಒಂದು ಗಾದೆ ಹೇಳ್ತೀವಿ. ಸೊ ಆ ರೀತಿ ಇದು ನಮಗೆ ಹೋಲಿಕೆ ಆಗಿದೆ ಅಥವಾ ಈ ಕಾಲದ ಒಂದು ಸಭೆಗೆ ಹೋಲಿಕೆ ಆಗಿದೆ, ಅದರ ಅರ್ಥ? ಮೊದಲನೆಯ ಸಭೆಯ ಗುಣ ಹೇಗಿತ್ತೆಂದರೆ, ಅವರು ಬಿಳಿಯ ಕುದುರೆಯ ಮೇಲೆ ಹೋಗುತ್ತಿರುವ ಸವಾರನು, ಕಿರೀಟವನ್ನು ಧರಿಸಿಕೊಂಡ ಸವಾರನು ಬಿಲ್ಲು ಬಾಣಗಳನ್ನು ಹೊಂದಿ ಯುದ್ಧಕ್ಕೆ ಹೋಗುವವನಿಗೆ ಹೋಲಿಕೆಯಾಗಿದೆ. ಪ್ರಕಟಣೆ 6ನೇ ಅಧ್ಯಾಯದಲ್ಲಿ. ಅಂದರೆ ಈ ಸತ್ಯವನ್ನು ಸೃಷ್ಟಿಕರ್ತನಾದಂಥ ದೇವರನ್ನು ಪ್ರತಿನಿಧಿಸುತ್ತಾ ನೀವು ಎಲ್ಲರೂ ಧರ್ಮವಂತರಾಗಿರಬೇಕು, ಸತ್ಯವಂತರಾಗಿರಬೇಕು, ಪ್ರಾಮಾಣಿಕರಾಗಿರಬೇಕು, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥವರಾಗಿರಬೇಕು, ಒಬ್ಬ ಕನ್ಯೆಯ ಹಾಗೆ ಸದಾ ಕರ್ತನಿಗಾಗಿ ಕಾಯ್ದುಕೊಂಡಿರಬೇಕು, ಮತ್ತು ಈ ಸಂದೇಶವನ್ನು ಎಲ್ಲರಿಗೂ ನೀವೇನು ಮಾಡಬೇಕು, ತಿಳಿಸಿ ಹೇಳಬೇಕು ಅನ್ನುವಂಥ ಕರ್ತವ್ಯ ಅವರಿಗೆ ಕೊಡಲ್ಪಟ್ಟಿತ್ತು. ಅವರು ತಮ್ಮನ್ನು ತಾವು ಮರಣಕ್ಕೆ ಜನರು ಒಪ್ಪಿಸ್ತೇವೆ ನೀವು ಈ ಸತ್ಯವನ್ನು ನುಡಿದರೆ ಅಂದರೂ ಕೂಡ ಹೆದರದೆ ಮರಣಕ್ಕೆ ಅರ್ಪಿಸಿ ಈ ಸತ್ಯವನ್ನು ಸಾರುವಂಥವರಾದರು. ಅನಬ್ಯಾಪ್ಟಿಸ್ಟ್ ಅಂತವರು. ಹೌದು, ಭಾಳಷ್ಟು ಜನರು ನಾವು ಚರಿತ್ರೆಯಲ್ಲಿ ನೋಡುವಾಗ ವಾಲ್ಡೆನ್ಸಿಸ್ ಅಂತ ಆಲ್ಬಿಜೆನ್ಸಿಸ್ ಅಂತ ಹೇಳ್ತಾರೆ. ಅನೇಕ ಜನ ಕ್ರೈಸ್ತರು, ಅವರು ಯಹೂದ್ಯರು ಹೌದು, ಅನ್ಯರು ಹೌದು, ಶಿಷ್ಯರು ಹೌದು. ಹೀಗೆ ಈ ಕೊನೆಯ ಕಾಲದಲ್ಲಿಯೂ ಕೂಡ ಜನರ ಭಕ್ತಿ ಕ್ರಿಸ್ತನ ಬರೋಣದ ಬಗ್ಗೆ, ಕ್ರಿಸ್ತನ ಬರೋಣಕ್ಕೆ ಸಿದ್ಧರಾಗುವಂಥವರು ಈ ರೀತಿ ಹೇಗಿರಬೇಕು? ಕ್ಷಮಿಸಿ, ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ವಿರಾಮದ ನಂತರ ನೀವು ಎಲ್ಲಿ ಬಿಟ್ರೋ ನಾವು ಅಲ್ಲೇ ಶುರು ಮಾಡೋಣ. ಒಂದು ಸಣ್ಣ ವಿರಾಮವನ್ನು ನಾವು ತೆಗೆದುಕೊಳ್ತೀವಿ, ನೀವು ತೆಗೆದುಕೊಳ್ಳಿ. ವೆಲ್ಕಮ್ ಬ್ಯಾಕ್. ಬನ್ನಿ ಚರ್ಚೆಯನ್ನು ಮುಂದುವರಿಸೋಣ. ವಿರಾಮಕ್ಕೆ ಸಮಯವಾಗಿತ್ತು, ದಯವಿಟ್ಟು ಮುಂದುವರಿಸಿ. ಈ ರೀತಿಯ ಭಾವ ಎಂದರೆ ಕೊನೆಯ ಕಾಲದಲ್ಲಿ ನಾವಿದ್ದೇವೆ, ದೇವರು ನಮಗೆ ತಿಳಿಸಿರುವ ಸತ್ಯದಂತೆ ಇತರ ಜನರಿಗೆ ನಾವು ಈ ಸತ್ಯವನ್ನು ಸಾರಿ ಹೇಳಬೇಕಾಗಿದೆ. ಮೊದಲನೆಯ ದೂತನ ಸಂದೇಶ ನಿತ್ಯವಾದ ಶುಭವರ್ತಮಾನ, ದೇವರ ಆರಾಧನೆ, ದೇವರ ನ್ಯಾಯ ತೀರ್ಪಿನ ಗಳಿಗೆ ಬಂದಿದೆ. ನೀವು ರಕ್ಷಣೆಗಾಗಿ ಎದುರು ನೋಡ್ತಕ್ಕಂಥ ಎಲ್ಲರೂ ಕೂಡ ಎಲ್ಲಿದ್ದೀರೋ ಅಲ್ಲಿಂದ ನೀವು ಹೊರ ಬಂದು ಈ ಸತ್ಯವನ್ನು ಸ್ವೀಕರಿಸಿ ಇದರಂತೆ ನಡೀರಿ, ದೇವರ ಮುದ್ರೆಯನ್ನು ಹೊಂದಿರಿ ಎಂದು ಸಾರಿ ಹೇಳ್ತಕ್ಕಂಥ ಕೆಲಸ ನಮಗೆ ಖಂಡಿತವಾಗಿ ಕೊಡಲ್ಪಟ್ಟಿದೆ. ಈಗ ಒಂದು ಪ್ರಶ್ನೆ, ನಿಮ್ಮ ಒಂದು ಚರ್ಚೆನ ತಡ ಮಾಡಿದ್ದಕ್ಕೆ ಕ್ಷಮಿಸಿ. ಈಗ ಈಗಿನ ಕಾಲದಲ್ಲಿ ಇರ್ತಕ್ಕಂಥ ಸಭೆಗೆ ಅಥವಾ ನಮಗೆ ಈ ಸಭೆಯನ್ನು ಹೋಲಿಕೆ ಮಾಡಲಾಗಿದೆ. ಸೊ ನಾವು ನಿಜವಾಗ್ಲೂ ಬಿಸಿಯಾಗಿರಬೇಕು, ಬೆಚ್ಚಿನ ಕ್ರೈಸ್ತರ. ಆದರೆ ಯಾತಕ್ಕಾಗಿ ನಾವು ಈಗ ಉಗುರು ಬೆಚ್ಚಾಗಿದ್ದೀವಿ, ನಮ್ಮ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡ್ತಾ ಇಲ್ವೋ ಎಂಬತಕ್ಕಂಥ ಒಂದು ವಿಷಯವನ್ನು ಹೇಳಿದ್ರೆ ತಪ್ಪಾಗತ್ತಾ? ನನ್ನ ಅನಿಸಿಕೆ ಪ್ರಕಾರ ಸಭೆಯನ್ನು ನೋಡುವಾಗ ದೇವರು ತನ್ನ ಅಪರಿಮಿತ ಜ್ಞಾನದಲ್ಲಿ ಸಭೆ ಹೇಗಿರುತ್ತೆ ಎಂಬುದಾಗಿ ಪೂರ್ವದಲ್ಲೇ ನಮ್ಮ ಸ್ಥಿತಿಯನ್ನು ತಿಳಿಸಿದ್ದಾನೆ. ಇದು 100% ಸತ್ಯ ಆಗಿದೆ. ಸಭೆಯಲ್ಲಿ ಸತ್ಯ ಇದೆ, ಆದರೆ ಆ ಸತ್ಯಕ್ಕೆ ಏನಿಲ್ಲ ಅಂತ ಹೇಳಿದ್ರೆ ಒಂದು ಆತ್ಮನ ಬಲ ಇಲ್ಲ, ಜೀವ ಇಲ್ಲ, ಸ್ಫೂರ್ತಿ ಅಂತ ಹೇಳ್ತಾರೆ. ನೋ ಸ್ಪಿರಿಟ್. ಸತ್ಯ ಇದೆ, ಆದರೆ ನಮ್ಮಲ್ಲಿ ಸ್ಫೂರ್ತಿ ಇಲ್ಲ. ಕೇಳ್ಕೊಂಡು ಸುಮ್ಮನೆ ನೀವು ಹೇಳ್ದಂಗೆ ಲೆಥರ್ಜಿಕ್ ಅಂತ ನೋಡ್ರಿ, ನಿರ್ಲಕ್ಷ್ಯ ಮನೋಭಾವ. ಆ ಮನೋಭಾವ ಇವತ್ತು ನಮ್ಮ ಸಭೆಯಲ್ಲಿ ಹೇರಳವಾಗಿ ಕಂಡುಬರ್ತಾ ಇದೆ. ಈ ರೀತಿಯಾದ ಒಂದು ಮನೋಭಾವನೆ ನಮ್ಮ ಸಭೆಯಲ್ಲಿ ಇರಬಾರ್ದು, ನಮ್ಮ ಸಭಿಕರಲ್ಲಿ ಇರಬಾರ್ದು. ದಯವಿಟ್ಟು ಗಮನಿಸಿ, ಹೇಳಿ ಬೋಧಕರೇ. ಈ ಒಂದು ಸ್ವಭಾವ ಅಂದರೆ ಸತ್ಯ ಇದೆ, ನಾವು ರಕ್ಷಣೆ ಹೊಂದಿದ್ದೇವೆ, ದೇವರು ನಮ್ಮೊಡನಿದ್ದಾನೆ, ಪವಿತ್ರಾತ್ಮ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನುವಂಥ ಒಂದು ಮನೋಭಾವ ಅವರು ತಾವು ಶ್ರೀಮಂತರು ಅಂತ ಕರೆಸಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇದನ್ನೇ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಏನಂತ? ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತಣ್ಣಗೂ ಅಲ್ಲ
ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು ಅಂತ ಇದೆ. ಇದು ಒಂದು ಬಹಳ ಎಚ್ಚರಿಕೆಯ ಸಂದೇಶ. ಕ್ಷಮಿಸಿ ಬೋಧಕರೇ, ಒಂದು ಸತ್ಯವೇದದ ವಿದ್ಯಾರ್ಥಿ ಆಗಬೇಕು, ಒಳ್ಳೆಯ ವಿದ್ಯಾರ್ಥಿ ಆಗಬೇಕು ಅಂತ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಈ ಒಂದು ವಚನ ಈಗಿನ ಕಾಲದ ಸಭೆಗೆ ಹೋಲಿಕೆ ಆಗಿದೆ, ಉಗುರು ಬೆಚ್ಚು ಅಂತ. ಆಮೇಲೆ ನಾನು ನಿನ್ನನ್ನು ಬಾಯಿಂದ ಕಾರ್ಬಿಡ್ತೀನಿ ಅಂತ ಕೂಡ ಇದೆ. ಇದು ಎಚ್ಚರಿಕೆಯ ಒಂದು ಸಂದೇಶನ ಅಥವಾ ಕೊನೆ ಕಾಲದಲ್ಲಿ ದೇವರು ನಮ್ಮನ್ನ ಆ ರೀತಿ ಉಗುಳ್ಬಿಡ್ತಾನ ಅಂತ ನಾನು ಕೇಳಬೇಕು. ಇದು ಎರಡು ವಿಧದಲ್ಲೂ ಸಹ ಹೌದೇ. ನಮ್ಮ ಪರಿಸ್ಥಿತಿ ಉಗುರು ಬೆಚ್ಚಗಾದರೆ ಸ್ವಾಮಿ ಕಾರದೊಂದು ಸತ್ಯ, ಆದರೆ ಇದರಿಂದ ಹೊರಬರಬೇಕೆಂಬುದು ಸ್ವಾಮಿ ಉದ್ದೇಶ ಆಗಿದೆ. ಸೊ ಈಗಾಗ ನಾವು ಉಗುರು ಬೆಚ್ಚಾಗಿದ್ದೀವಿ ಅಲ್ವೇ ಬೋಧಕರೇ? ಪರಿಸ್ಥಿತಿ ಆಗಿದೆ, ಅದಕ್ಕೆ ನೀವು ಬಡವರು ಅಂತ ನಮ್ಮನ್ನು ಆತನು ಹೇಳ್ತಾ ಇದ್ದಾನೆ, ಆತ್ಮದಲ್ಲಿ ಉಲ್ಲೇಖನ ಮಾಡ್ತಾ ಇದ್ದಾನೆ. ಅಂತಂದರೆ ತಿಳುವಳಿಕೆ ಇದ್ದರೆ ಸಾಲದು. ಯಾವಾಗ ಆ ತಿಳುವಳಿಕೆ ಕಾರ್ಯರೂಪಕ್ಕೆ ಬಂದು ಧರ್ಮವಾಗಿ ಪರಿಣಮಿಸುತ್ತದೋ ಆಗಲೇ ನಾವು ಇರ್ತಕ್ಕಂಥ ಮತ ಅಥವಾ ಧರ್ಮದಲ್ಲಿ ಶ್ರೀಮಂತರು ಅಂತ ನಾವು ನೋಡ್ತೇವೆ. ಮುಂದುವರಿಸಿ ಬೋಧಕರೇ. ಇಲ್ಲಿ ಇನ್ನೂ ಕೆಲವೊಂದು ವಾಕ್ಯಗಳು ಹೇಳಲ್ಪಟ್ಟಿದೆ. ಏನಂದರೆ 17ನೇ ವಚನ, ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ, ಆದರೆ ನೀನು ಕೇವಲ ದುರಾವಸ್ಥೆಯಲ್ಲಿ ಬಿದ್ದಿರುವಂಥವನು ಅಂತ. ದುರಾವಸ್ಥೆಯಲ್ಲಿ ಬಿದ್ದಿರುವಂಥವನು ಅಂತ ಇದೆ, ದೌರ್ಭಾಗ್ಯನು ಅಂತ ಇದೆ, ದರಿದ್ರನು ಅಂತ ಇದೆ. ಬಹುಶಃ ಅಡ್ಜೆಕ್ಟಿವ್ಸ್ ಆ ಒಂದು ಸ್ಥಿತಿಯನ್ನು, ಮನುಷ್ಯನ ಸ್ಥಿತಿಯನ್ನು ವಿವರಿಸುತ್ತಾ ಈ ವಾಕ್ಯಗಳನ್ನು ಇಲ್ಲಿ ಸ್ವಾಮಿ ನಮ್ಮನ್ನು ಉದ್ದೇಶಿಸಿ ಉಪಯೋಗಿಸಿದ್ದಾರೆ. ಇದನ್ನು ನಾವು ಅಷ್ಟು ಆಳವಾಗಿ ನೋಡೋದು ಬೇಡ, ಆದರೆ ಒಂದನ್ನು ನೋಡೋಣ. ಈಗ ಶ್ರೀಮಂತರಾಗಿ ಇರುವಂಥವರು ಏನನ್ನು ಹೊಂದಿರ್ತಾರೆ? ಅಪರಂಜಿ, ಬಂಗಾರ. ಸೊ ಈ ವಾಕ್ಯವನ್ನು ನಾವು ನೋಡ್ತೇವೆ. ಕುರುಡನು ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿದೇ ಇದೆ. ಅಂದರೆ ಬಡತನಕ್ಕೆ ಈ ಎಲ್ಲ ಪದಗಳನ್ನು ಉಪಯೋಗಿಸಿ ಹೇಳಿ ಆ ನಂತರ ಅವರು ಏನು ಹೇಳ್ತಾರೆ? 18ನೇ ವಚನ ಪ್ರಾರಂಭದಿಂದ, ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು ಅಂತ ಇದೆ. ಮುಂದೆ ವಾಕ್ಯವನ್ನು ಮುಂದುವರಿಸ್ತಾರೆ. ಚಿನ್ನ ನಿಜವಾದ ಶ್ರೀಮಂತಿಕೆಗೆ ಒಂದು ಸಂಕೇತ ಅಂತ ನಾವು ನೋಡ್ತೇವೆ. ಅಂದರೆ ಚಿನ್ನ ಸುಮ್ಮನೆ ಚಿನ್ನವಾಗಿರೋದಿಲ್ಲ. ಈ ಕರ್ನಾಟಕದಲ್ಲಿ ಕೋಲಾರ ಚಿನ್ನದ ಗಣಿ ಮೊನ್ನೆ ಹೋಗಿದ್ದೀವಿ. ದೊಡ್ಡ ದೊಡ್ಡ ಸೈನೈಡ್ ಬಟ್ಟ, ಆ ಒಂದು ಮಣ್ಣನ್ನು ಬೆಟ್ಟ ಬೆಟ್ಟವಾಗಿ ಅವರು ಕೂಡಿಸಿ ಹಾಕಿದ್ದಾರೆ. ಇದನ್ನು 6-7 ಕಿಲೋಮೀಟರ್ ಭೂಮಿಯಲ್ಲಿ ಹೋಗಿ ಅದನ್ನು ತಂದು ಒಡೆದು ಪುಡಿ ಮಾಡಿ ಕಲ್ಲು ಕರಗಿಸಿ ಅದರಿಂದ ಬಂಗಾರವನ್ನು ತೆಗಿತಿದ್ರು. ಎಷ್ಟೊಂದು ಅಲ್ಲಿ ಪ್ರೋಸೆಸ್ಗಳಿದೆ. ಅಷ್ಟೊಂದು ಬೆಂಕಿಯಲ್ಲಿ ಅದು ಕರಗಿ ಅದರಲ್ಲಿರ್ತಕ್ಕಂಥ ದೋಷಗಳೆಲ್ಲ ಸುಟ್ಟು ಹೋಗಿ ಆ ನಂತರ ಮಿನುಗುವ ಅಪರಂಜಿ ಅಂದರೆ ಬಂಗಾರವಾಗಬೇಕು. ಇಲ್ಲಿ ಏನು ನಾವು ಅರ್ಥ ಮಾಡಿಕೊಳ್ತೇವೆ, ಈ ಕಾಲದಲ್ಲಿ ಮನುಷ್ಯನು ಈ ಭೋಗದ ಆಸೆಗಳಿಗೆ ಒಳಗಾಗಿ ಯಾವುದೇ ಥರ ಪರೀಕ್ಷಾತ್ಮಕ ಶುದ್ಧತೆಯನ್ನು ಹೊಂದದೆ ತಮ್ಮ ಗುಣಗಳನ್ನು ನಿಜವಾಗಲೂ ದೇವರು ಮೆಚ್ಚುವ ಪವಿತ್ರ ಮತ್ತು ಶುದ್ಧ ರೀತಿಯಲ್ಲಿ ಕಾಪಾಡಿಕೊಳ್ಳದೆ, ಹಾಗೇ ನಾವು ಶ್ರೀಮಂತರು ಬರೀ ತಿಳುವಳಿಕೆ ಹೊಂದಿದರೆ ಸಾಕು ಅನ್ನುವಂಥ ಸ್ಥಿತಿ ಆತನ ಜನರಿಗೆ ಇಂದು ಉಂಟಾಗಿ ಅವರು ಬೆಚ್ಚಗೂ ಅಲ್ಲ ತಣ್ಣಗೂ ಅಲ್ಲ ಉಗುರು ಬೆಚ್ಚಗೆ ಇದ್ದಾರೆ. ಅಂತಂದರೆ ಸತ್ಯ ಇದೆ, ಸತ್ಯವನ್ನು ರೂಢಿ ಮಾಡಿದ ಜನರು ಇವರು ಆಗಿದ್ದಾರೆ ಅಂತ ನಾವು ನೋಡ್ತೀವಿ. ಒಂದು ಅಂಶ ನಾನು ಸೇರ್ಲಿಕ್ಕೆ ಬಯಸ್ತೇನೆ. ಖಂಡಿತವಾಗ್ಲೂ ನಾವೊಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ವಿರಾಮದ ನಂತರ ದಯವಿಟ್ಟು ನೀವು ನಿಮ್ಮ ಒಂದು ಸಂದೇಶವನ್ನು ಮುಂದುವರಿಸ್ಬೋದು. ಒಂದು ಸಣ್ಣ ವಿರಾಮವನ್ನು ನೀವು ತೆಗೆದುಕೊಳ್ಳಿ, ನಾವು ತೆಗೆದುಕೊಳ್ತೀವಿ.
ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಬೋಧಕರ ರಾಜದಾಸ್ ಅವರೇ, ನೀವೇನೋ ಹೇಳ್ತಾ ಇದ್ರಿ. ಇಲ್ಲಿ ಐಶ್ವರ್ಯವಂತರ ಬಗ್ಗೆ ಬೋಧಕ ಪೀಟರ್ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಯಾವುದ್ರಲ್ಲಿ ಐಶ್ವರ್ಯರಾಗಬೇಕಂತ ಹೇಳಿದ್ರೆ ಬಂಗಾರ ಇದ್ದವ್ರು ಮಾತ್ರ ಐಶ್ವರ್ಯವಂತರು. ಈ ಬಂಗಾರ ಯಾವುದಕ್ಕೆ ಹೋಲಿಕೆ ಆಗಿದೆ ಸತ್ಯವೇದ ಅಂತ ಹೇಳಿದ್ರೆ ಪ್ರೀತಿ ಮತ್ತು ನಂಬಿಕೆ. ಇವತ್ತು ನಮ್ಮ ಸಭೆಯಲ್ಲಿ ಪ್ರೀತಿ ಏನಾಗ್ತದೆ, ಬಹುಜನರ ಪ್ರೀತಿ ತಣ್ಣಗಾಗ್ತಿದೆ ಅಂತ. ಇವತ್ತು ಪ್ರೀತಿಯಲ್ಲಿ ನಾವು ಐಶ್ವರ್ಯವಂತರಾಗಬೇಕಾಗಿದೆ. ಈ ಸಭೆಯಲ್ಲಿ ಯಾಕೆ ಇವತ್ತು ತಣ್ಣಗಾಗಿದೆ, ಉಗುರು ಬೆಚ್ಚಗಾಗಿದೆ ಅಂತ ಹೇಳಿದ್ರೆ ಪ್ರೀತಿ ಕಡಿಮೆ ಆಗ್ತಾಯಿದೆ. ಆಪ್ರಯುಕ್ತವಾಗಿ ನಾವು ಪ್ರೀತಿಯಲ್ಲಿ ಹೆಚ್ಚಬೇಕು ಮತ್ತು ನಂಬಿಕೆಯಲ್ಲಿ ಬಲಗೊಳ್ಬೇಕು. ನಂಬಿಕೆ ಬಿದ್ದೋಗ್ತದೆ. ಅನೇಕರಿಗೆ ಈ ಸಂದೇಶ ಕೇಳಿ ಕೇಳಿ ನಿರಾಶೆ ಆಗ್ತಾಯಿದೆ. ಆದರೆ ಇದು ಕೇಳ್ತಾ ಕೇಳ್ತಾ ಇನ್ನೂ ಹೆಚ್ಚಿನ ರೀತಿ ನಾವು ನಂಬಿಕೆಯಲ್ಲಿ ಬಲಗೊಳ್ಬೇಕು. ಮೊದಲನೇ ಅಂಶ. ಎರಡನೇ ಅಂಶ ಅಂತ ಹೇಳಿದ್ರೆ ಇವತ್ತು ನಾವು ಕುರುಡರಾಗಿದ್ದೇವೆ. ಕುರುಡರಾಗಿದೆ ಯಾವುದಂತ ಹೇಳಿದ್ರೆ ಆತ್ಮಿಕವಾಗಿ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನೀವು ನನ್ನ ಸತ್ಯವನ್ನು ತಿಳ್ಕೊಳ್ಬೇಕಾದ್ರೆ ಅಂಜನವನ್ನು ಹಚ್ಕೊಳ್ರಿ. ಅಂಜನ ಯಾವುದಂತ ಹೇಳಿದ್ರೆ ಜ್ಞಾನ, ವಿಸ್ಡಮ್ ಅಂತ ಹೇಳ್ತಾರೆ. ಕರ್ತನ ಭಯವೇ ಜ್ಞಾನಕ್ಕೆ ಮೂಲ. ಯಾರಿಗೆ ದೇವ್ರ ಭಯ ಇರ್ತದೆ ಅವ್ರಿಗೆ ಸ್ವಾಮಿ ಜ್ಞಾನ ಕೊಡ್ತಾನೆ. ಈ ಹಾಳು ಸತ್ಯನ ಗ್ರಹಿಸ್ಲಿಕ್ಕೆ ಸಹಾಯ ಆಗುತ್ತೆ. ಮೂರನೇದಾಗಿ ಸ್ವಾಮಿ ಹೇಳ್ತಾನೆ, ನೀವು ಬೆತ್ತಲೆಯಾಗಿದ್ದೀರಿ. ಈ ಬೆತ್ತಲೆತನವನ್ನು ನೀವು ಮುಚ್ಚಲಿಕ್ಕೆ ನನ್ನ ನೀತಿಯ ವಸ್ತ್ರವನ್ನು ಕೊಡ್ತೀನಿ ಎಂಬುದಾಗಿ. ಆ ನೀತಿಯ ವಸ್ತ್ರ ದ ರೋಬ್ ಆಫ್ ರೈಚಸ್ನೆಸ್ ಅಂತ ಹೇಳ್ತಾರೆ. ಅದನ್ನು ಸ್ವಾಮಿ ಮಾತ್ರ ಕೊಡ್ತಾನೆ. ಅದು ಉಚಿತವಾಗಿ ಸಿಗುತ್ತೆ. ಯಾರಿಗೆ ಸಿಗುತ್ತೆ ಅಂತ ಹೇಳಿದ್ರೆ ಯಾರು ಪ್ರೀತಿಯಲ್ಲಿ ಐಶ್ವರ್ಯರಾಗಿರ್ತಾರೆ, ಯಾರು ಆತನ ಜ್ಞಾನಕ್ಕಾಗಿ ತವಕಪಟ್ಟು ಆ ಅಂಜನವನ್ನು ಬೇಡ್ಕೊಳ್ತಾರೆ, ಅವ್ರಿಗೆ ಸ್ವಾಮಿ ನೀತಿಯ ವಸ್ತ್ರ ಹೊಂದಿಸ್ತಾರೆ. ಇಟ್ ಈಸ್ ನಾಟ್ ಅಬ್ಟೈನ್, ಇಟ್ ಈಸ್ ಜಸ್ಟ್ ಗಿವನ್ ಫ್ರೀ. ಉಚಿತವಾಗಿ ಸಿಕ್ಕಿದೆ. ಅದನ್ನು ಪಡೀಲಿಕ್ಕೆ ನಾವೇನು ಮಾಡಬೇಕಾಗಿಲ್ಲ. ಸ್ವಾಮಿ ಅದನ್ನು ಉಚಿತವಾಗಿ ಕೊಡ್ತಾನೆ. ಅಂಥವ್ರಿಗೆ ಮಾತ್ರ ಸ್ವಾಮಿ ನೀವು ನನ್ನ ಮಕ್ಕಳೆಂಬುದಾಗಿ ಹೇಳಲಿಕ್ಕೆ ಸಾಧ್ಯತೆ ಆಗುತ್ತೆ. ದೇವರು ಈ ಲವೋದಿಕೆ ಸಭೆಯ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದಾನೆ. ಇವತ್ತು ನನಗೇನು ಭಯ ಅಂತ ಹೇಳಿದ್ರೆ ನಮ್ಮ ಸಭೆ ಅದು ಹಾಳುವಾಗಿ ಹೋಗ್ತಾ ಇದೆ. ಅವ್ರಿಗೆ ಅರಿವೆ ಆಗ್ತಾಯಿಲ್ಲ. ಕುಷ್ಠರೋಗಿಗಳು ನೋಡಿ, ಅವ್ರಿಗೆ ಕುಷ್ಠ ಇದೆ, ಅವರಿಗೆ ಇಲಿ ತಿಂತಿದ್ರು ಕಚ್ಚಿದ್ರು ಗೊತ್ತಾಗಲ್ಲ ಅವ್ರಿಗೆ. ಅದಕ್ಕೆ ಸ್ಪರ್ಶನೆ ಕಳ್ಕೊಂಡ್ಬಿಡ್ತಾರೆ. ಇವತ್ತು ನಮ್ಮ ಸಭೆ ಆ ಪರಿಸ್ಥಿತಿ ಇದೆ. ಉಗುರು ಬೆಚ್ಚಗಿದೆ, ಯಾರಿಗೂ ಅನ್ನಿಸ್ತಾ ಇಲ್ಲ. ನಾವು ಯು ಆರ್ ಆಲ್ ಇನ್ ಕಂಫರ್ಟ್ ಝೋನ್, ಎಲ್ಲ ಚೆನ್ನಾಗಿದೆ, ಗುಡಿ ಅಂತ ತಿಳ್ಕೊಂಡಿದ್ದಾರೆ. ಆದರೆ ನಮ್ಮ ಪರಿಸ್ಥಿತಿ ಭಾಳ ಗಂಭೀರವಾಗಿದೆ ಎಂಬುದನ್ನು ಮರಿಬಾರ್ದು. ನಾವು ಎಲ್ಲರೂ ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳು, ನಮ್ಮ ಹೆಂಡತಿ, ನಾವು ಚೆನ್ನಾಗಿದ್ದೇವೆ, ಮನೆ ಕಟ್ಕೊಳ್ಳೋಣ, ಒಳ್ಳೆ ಬಟ್ಟೆ ತಗೊಳ್ಳೋಣ, ಸುತ್ತಾಡೋಣ, ಆ ರೀತಿಯಾದ ಭಾವನೆಯಲ್ಲಿದ್ದೀವಿ ಅಲ್ವೇ? ಸೀಮಿತವಾದಂಥ ಭೋಗದಾಸೆಯ ಈ ಕೆಲವು ಸ್ವಭಾವಗಳನ್ನು ಸ್ವಾಮಿ ಬದಲಾಯಿಸಲೇಬೇಕು ಎಂದು ಈ ಸಂದೇಶದ ಮೂಲಕ ನಮಗೆ ತಿಳಿಸ್ತಿದ್ದಾರೆ. ಒಂದೆರಡು ದೃಷ್ಟಾಂತಗಳನ್ನು ಇಲ್ಲಿ ನಾವು ನಮ್ಮ ಗಣನೆಗೆ ತೆಗೆದುಕೊಳ್ಳುವಂಥದ್ದು ಭಾಳ ಪ್ರಾಮುಖ್ಯ ಅಂತ ನನಗನ್ನಿಸುತ್ತೆ. ಒಂದನೇದಾಗಿ ಮತ್ತಾಯ 13ನೇ ಅಧ್ಯಾಯದಲ್ಲಿ ಇವರ ಕಣ್ಣುಗಳನ್ನು ನಾನು ಕಾಣದ ಹಾಗೆ ಮಾಡಿದೆ, ಕಿವಿ ಇದ್ದರೂ ಇವರು ಕೇಳದೆ ಹೋದರು ಅಂತ ಹೇಳ್ತಾನೆ. ಇದು ಯಹೂದ್ಯ ಜನಾಂಗದವ್ರ ಬಗ್ಗೆ ಅಂತಂದರೆ ಇಸ್ರಾಯೇಲ್ ಜನಾಂಗದ ಬಗ್ಗೆ. ಇಸ್ರಾಯೇಲ್ ಜನಾಂಗವನ್ನು ದೇವರು ಈ ಭೂಮಿಯ ಮೇಲೆ ತನ್ನನ್ನು ಪ್ರತಿನಿಧಿಸುವುದಕ್ಕೋಸ್ಕರ ಆಯ್ದುಕೊಂಡ. ಅವ್ರಿಗೆ ಬೇಕಾಗುವ ಎಲ್ಲ ಆಶೀರ್ವಾದಗಳನ್ನು ಅವರಿಗೆ ದಯಪಾಲಿಸಿದ. ಧರ್ಮಶಾಸ್ತ್ರ ಅವರಿಗಿತ್ತು. ತಿಳಿಸಿ ಹೇಳ್ತಕ್ಕಂಥ ಯಾಜಕ, ಪ್ರವಾದಿಗಳು, ರಾಜರು ಅವರ ಜೊತೆಗಿದ್ದರು. ಆದರೆ ಅವರು ತಮ್ಮ ಹಠಮಾರಿತನದಲ್ಲಿ, ತಮ್ಮ ಮೊಂಡತನದಲ್ಲಿ ದೇವರಿಗೆ ವಿರೋಧವಾದದ್ದನ್ನು ಮಾಡಿದರು. ಮೊದಲು ಅವರು ಅನ್ಯರ ಮೂರ್ತಿಗಳನ್ನು ಪೂಜೆ ಮಾಡ್ತಾ ದೇವರನ್ನು ನೋಯಿಸಿದರು. ಯಾವುದನ್ನು ಮಾಡಬಾರ್ದು ಅಂತ ಸ್ವಾಮಿ ಹೇಳಿದ್ದ ಅದನ್ನೇ ಮಾಡ್ತಾ ಹೋದರು. ಹೀಗಾಗಿ ಸತ್ಯವನ್ನು ನೋಡದ ಕುರುಡಾದರವರು. ದೇವರು ಅವ್ರಿಗೆ ಸತ್ಯವನ್ನು ಕೊಟ್ಟಿದ್ದರೂ ಕೂಡ ಅದರ ನಿಜವಾದ ಅರ್ಥವನ್ನು ಗ್ರಹಿಸಲಾರದೆ ಹೋದರು. ಇದು ಮೊದಲನೆಯ ಹಂತ. ಎರಡನೆಯ ಹಂತ ಯೇಸು ಸ್ವಾಮಿಯ ಕಾಲದಲ್ಲಿಯೇ. ಉದಾಹರಣೆಗೆ ಯೇಸು ಸ್ವಾಮಿ ಬೆತ್ಲೆಹೇಮಿನಲ್ಲಿ ಹುಟ್ಟುತ್ತಾನೆ, ಕಣ್ಣಿಯಲ್ಲಿ ಹುಟ್ಟುತ್ತಾನೆ. ಆತನು ಒಂದು ನಕ್ಷತ್ರದ ಸೂಚನೆ, ಇದೆಲ್ಲ ಶಾಸ್ತ್ರದಲ್ಲಿ ಬರೆದಿತ್ತು. ಓದ್ತಾ ಇದ್ದರು, ಆತನು ಬರೋಣಕ್ಕೋಸ್ಕರ ಕಾಯ್ತಾನೂ ಇದ್ದರು. ಆದರೆ ಆತನು ಒಬ್ಬ ಸರಳ ವ್ಯಕ್ತಿಯಾಗಿ ಅವರಲ್ಲಿ ಜನಿಸಿದಾಗ ಆತನ ಗುರುತನ್ನು ಹಿಡಿಯದೆ ಹೋದರು. ಅವರು ನೆನೆಸಿದ್ರು ಒಬ್ಬ ಪರಲೋಕದ ರಾಜನೆಂದರೆ ಬಹಳ ವೈಭವಪೂರಿತನಾದ ಸಿಂಹಾಸನದಲ್ಲಿ ಕುಳಿತ ಒಬ್ಬ ದೃಢ ಅಥವಾ ಗಂಭೀರವಾದಂಥ ರಾಜ. ಅಂದು ಅವರನ್ನು ಆಳ್ತಕ್ಕಂಥ ರೋಮನ್ನರನ್ನು ಸೋಲಿಸ್ತಾನೆ, ಯಹೂದ್ಯರ ರಾಜ್ಯವನ್ನು, ಇಸ್ರಾಯೇಲ್ ರಾಜ್ಯವನ್ನು ಸ್ಥಾಪಿಸ್ತಾನೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲೇ ಅವರಿದ್ದರು.
ಆದರೆ ಇಲ್ಲಿ ಒಬ್ಬ ಸರಳ ಬಡಗಿಯ ಮನೆಯಲ್ಲಿ ಹುಟ್ಟಿ ಅಲ್ಲಿಯೇ ಪೋಷಣೆಯನ್ನು ಹೊಂದಿ ಸತ್ಯವನ್ನು ನಿಷ್ಠೂರವಾಗಿ ಮಾತನಾಡಿ ಸರಳತೆಯನ್ನು ಕಲಿಸಿ ಪ್ರೀತಿಯನ್ನು ರೂಢಿ ಮಾಡಿ ಸೇವೆಯ ಮನೋಭಾವವನ್ನು ಇವರಿಗೆ ಹೇಳ್ತಕ್ಕಂಥದ್ದು ಬಹಳ ಕೀಳಾದ ಕೆಲಸವಾಗಿ ಕಂಡುಬಂತು. ಸೊ ಇವತ್ತು ಸಮಾಜದಲ್ಲಿ ನಾವು ಸರಳರಾಗಿಯೂ ಸಂಭಾವಿತರಾಗಿಯೂ ಇರುವಂಥದ್ದು ಬಹುಶಃ ದೇವರು ಕರೆದಂಥ ಜನರಿಗೆ ಸ್ವಲ್ಪ ಕಷ್ಟದ ಕೆಲಸವಾಗಿದೆಯೋ ಏನು. ಅದಕ್ಕಾಗಿಯೇ ಸ್ವಾಮಿ ಹೇಳುವಂಥದ್ದು ಇಲ್ಲಿ ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆದ್ದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ ಅಂತ ಬಹಳ ಪ್ರೀತಿಯ ಸಂದೇಶವನ್ನು ನಮಗೆ ಆತನು ಕೊಡ್ತಿದ್ದಾನೆ. ಅಂದರೆ ನಾವು ನಮ್ಮ ದೃಷ್ಟಿಯನ್ನು ಮಂದ ಮಾಡಿಕೊಳ್ಬಾರ್ದು. ನಮ್ಮ ಕಣ್ಣು ಕಾಣಬೇಕು. ಈ ಅಂಶಗಳನ್ನು ಕಾಣುವಂಥ ಒಂದು ನಿಜ ಆತ್ಮಿಕ ಸ್ಥಿತಿ ಬೇಕು. ಇದಕ್ಕಾಗಿಯೇ ನಾವು ಇನ್ನೂ ಆ ಒಂದು ಕುರುಡತನದಿಂದ ಹೊರಗೆ ಬರಬೇಕಾಗಿದೆ ಅಲ್ವೇ ಬೋಧಕರೇ? ಖಂಡಿತವಾಗಿ. ಇವತ್ತು ಆತ್ಮಿಕವಾಗಿ ನಾವು ಕುರುಡರಾಗಿದ್ದೇವೆ, ಕಣ್ಣಿದ್ದು ಕಾಣದೇವರಾಗಿದ್ದೇವೆ. ದೇವ್ರ ವಾಕ್ಯ ಕೊಡಲ್ಪಟ್ಟಿದೆ. ಸ್ವಾಮಿ ಹೇಳ್ದಂಗೆ ನೀವು ಹೇಳಿದ್ರಲ್ಲ, ಹಾದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ನಮ್ಮಲ್ಲಿದೆ, ಆದರೆ ವಾಕ್ಯ ಏನು ಹೇಳಿದ್ರೆ ಯಾರಿಗೂ ಅರ್ಥ ಆಗ್ತಾಯಿಲ್ಲ. ಎಲ್ಲ ಬೋಧಕರು ಇದೇ ವಾಕ್ಯ ಉಪಯೋಗಿಸ್ತಾರೆ, ಆದರೆ ಆಳುವ ಸತ್ಯವನ್ನು ಗ್ರಹಿಸ್ಲಿಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ಪೌಲ 1 ಕೊರಿಂಥ 4:4 ಹೇಳಿದ್ದಾನೆ, ಇಹಲೋಕದ ಅಧಿಪತಿಯು ಈ ಸತ್ಯ ಸುವಾರ್ತೆ ಉದಯವಾಗಬಾರ್ದೆಂದು ಈ ಜನರನ್ನು ಮಂಕ್ ಮಾಡಿದಾನಂತೆ. ಇವತ್ತೆಲ್ಲರೂ ಮಂಕ್ ಆಗಿದ್ದಾರೆ. ಇವತ್ತು ನಮ್ಮ ಆಶೆ, ನಮ್ಮ ಪ್ರಾರ್ಥನೆ ಏನಂತ ಹೇಳಿದ್ರೆ, ಈ ಸತ್ಯ ಸಂದೇಶವನ್ನು ಕೇಳಿದವರ ಕಿವಿಗಳು ತೆರೆಯಲ್ಪಡಬೇಕು. ತುಂಬ ಚೆನ್ನಾಗಿ ಹೇಳಿದ್ರಿ ಬೋಧಕರಾದ ಪೀಟರ್ ಅವರು. ದಯವಿಟ್ಟು ಪ್ರಾರ್ಥನೆ ಮಾಡಿ ನಮ್ಮ ವೀಕ್ಷಕರಿಗೆ ಮತ್ತು ಈ ವಚನಕ್ಕಾಗಿ. ಪರಮೋತ್ತಮನಾದಂಥ ತಂದೆಯೇ, ಕೊನೆಯ ಕಾಲದಲ್ಲಿ ನಿನಗೆ ಲವೋದಿಕೀಯ ಎಂಬ ಹೆಸರನ್ನು ಹೊಂದಿದ ಗುಂಪು ಇದ್ದು ಜಗತ್ತಿಗೆ ಕೊನೆಯ ಸುವಾರ್ತೆಯನ್ನು ಸಾರಿ ಅವರ ಗಮನವನ್ನು ನಿನ್ನೆಡೆಗೆ ಸೇರಿಸಿ ಸೆಳೆದು ನಿನ್ನನ್ನು ನೀನು ನೇಮಿಸಿದ ದಿನದಂದು ಆರಾಧಿಸಿ ಅವರೆಲ್ಲರೂ ಯೇಸು ಸ್ವಾಮಿಯ ನಂಬಿಕೆಯನ್ನು ಹೊಂದಿ ಉಳಿಯಬೇಕೆಂದು ನಿನ್ನ ಉದ್ದೇಶವಾಗಿದೆ. ಅದನ್ನು ನಿನ್ನ ಆತ್ಮನ ಮೂಲಕ ಪ್ರಾಪ್ತ ಮಾಡೆಂದು ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೇನ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.